ಹಲೋ ಸ್ನೇಹಿತರೆ, ಮನರಂಜನೆಗಾಗಿ ಹಲವಾರು ರಿಯಾಲಿಟಿ ಶೋಗಳು ಬರ್ತಿವೆ. ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ ಆಗಿರಬಹುದು, ಸರಿಗಮಪ ಆಗಿರಬಹುದು, ಹಾಗೆ ಕಲರ್ಸ್ ಕನ್ನಡದ ಮಜಾ ಟಾಕೀಸ್, ಬಾಯ್ಸ್ ವರ್ಸಸ್ ಗರ್ಲ್ಸ್ ಆಗಿರಬಹುದು. ಹೀಗೆ ಹಲವಾರು ರಿಯಾಲಿಟಿ ಶೋಗಳು ಇದಾವೆ. ಅದೇ ರೀತಿ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಕೂಡ ಒಂದು. ಇದು ಕೇವಲ ಒಂದು ಕಾರ್ಯಕ್ರಮ ಅಷ್ಟೇ ಅಲ್ಲ, ಕನ್ನಡ ನಾಡಿನ ಬಡವರ ಮನೆಯಲ್ಲಿ ಹೊಸ ಬೆಳಕು ತುಂಬಿದ ಚಿಲುಮೆ ಆಗಿದೆ. ಅದರಲ್ಲೂ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮದ ನಿರೂಪಣೆ ಶುರು ಮಾಡಿದ ನಂತರ ಇಡೀ ಇಂಡಿಯಾ ಪೂರ್ತಿ ಕನ್ನಡದ ಕೋಟ್ಯಾಧಿಪತಿ ದೊಡ್ಡ ಸದ್ದು ಮಾಡಿತ್ತು. ಆದರೆ ಅಪ್ಪು ಅವರು ನಮ್ಮನ್ನೆಲ್ಲ ಅಗಲಿದ ನಂತರ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವು ನಿಂತೇ ಹೋಗಿದೆ. ಬಡವರ ಮನೆ ಮಕ್ಕಳು ತಮ್ಮ ಜ್ಞಾನದ ಮೂಲಕ ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡಬಹುದು ಅನ್ನೋದನ್ನ ಎಲ್ಲರಿಗೂ ತೋರಿಸಿಕೊಟ್ಟಿದ್ದೇ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ. ಈ ರಿಯಾಲಿಟಿ ಶೋ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು ಅಂತಾನೆ ಹೇಳಬಹುದು. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಅಷ್ಟೊಂದು ಚೆನ್ನಾಗಿ ಮೂಡಿ ಬರೋದಕ್ಕೆ ಮೇನ್ ಕಾರಣನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಅವರು ಆಂಕರಿಂಗ್ ಮಾಡ್ತಿದ್ದಂತ ಶೈಲಿ ಆಗಿರಬಹುದು, ಅವರು ಮಾತಾಡುವಂತ ರೀತಿ ಆಗಿರಬಹುದು, ನಿಜವಾಗ್ಲೂ ಸೂಪರ್ ಆಗಿರ್ತಿತ್ತು. ಇದೇ ಕಾರಣಕ್ಕೆ ನಂಬರ್ 1 ಶೋ ಅಂತ ಕರ್ಸ್ಕೊಂಡಿತ್ತು. ಅಪ್ಪು ಅವರು ಇದ್ರೆ ಈ ಶೋಗೆ ಒಂದು ಕಳೆ ಅಂತಿದ್ವಿ, ಆದ್ರೆ ವಿಧಿಯಾಟ ಅವರು ನಮ್ ಜೊತೆ ಇಲ್ಲ. ಹೀಗಿರ್ಬೇಕಾದ್ರೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಲೆಜೆಂಡ್ ನಟ ಒಬ್ರು ಆಂಕರ್ ಆಗಿ ಬರ್ತಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಿದೆ. ಹಾಗಾದ್ರೆ ಆ ನಟ ಯಾರು ಅನ್ನೋದನ್ನ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪವರ್ ಸ್ಟಾರ್ ಅಪ್ಪು ಅವರು ಇಲ್ಲದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನ ನೆನಪು ಮಾಡಿಕೊಳ್ಳುವುದಕ್ಕೂ ಆಗುತ್ತಿಲ್ಲ. ಕೋಟೆ ಕೋಟೆ ಕನ್ನಡಿಗರೆಲ್ಲರೂ ಈ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ನೋಡಲು ಕಾಯುತ್ತಿದ್ದಾರೆ. ಆದರೆ ಅಪ್ಪು ಅವರು ಇಲ್ಲದ ನೋವು ಕೂಡ ಕಾಡ್ತಿದೆ. ಆದ್ರೆ ಈ ಕಾರ್ಯಕ್ರಮ ಮತ್ತೆ ಯಾವಾಗ ಶುರುವಾಗುತ್ತೋ, ಯಾವ ಆಂಕರ್ ಬರಬಹುದು ಅನ್ನುವಂತ ಪ್ರಶ್ನೆ ಎಲ್ರಿಗೂ ಕಾಡ್ತಿದೆ. ಹೀಗಿರ್ಬೇಕಾದ್ರೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಲೆಜೆಂಡ್ ನಟ ಒಬ್ರು ಆಂಕರ್ ಆಗಿ ಬರ್ತಿದ್ದಾರೆ. ಹೌದು, ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲದೆ ಅನಾಥವಾಗಿದೆ ಅಂತ ಅಭಿಮಾನಿಗಳು ಬೇಸರವನ್ನ ಹೊರಹಾಕುತ್ತಿದ್ದರು. ಹೀಗಿದ್ದಾಗ ಮುಂದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದು ಯಾರು ಎಂಬ ಪ್ರಶ್ನೆಗಳು ಮೂಡಿ ಬರುವ ಸಮಯದಲ್ಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮ ನಡೆಸಿಕೊಡಲಿ ಅಂತ ಈಗ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಆದರೆ ಇಲ್ಲಿಯವರೆಗೂ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ಯಾರು ನಡೆಸಿಕೊಡಬೇಕು ಅಥವಾ ಯಾರು ನಡೆಸಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.